ಅಯೋಧ್ಯೆ ಪಾದಯಾತ್ರೆ. ವಿಜಯಪುರ ಜಿಲ್ಲೆಯ ಸಿಂದಗಿ ವಿಧಾನಸಭೆ ವ್ಯಾಪ್ತಿಯ ಬಳಗಾನೂರು ಗ್ರಾಮದ ಕೇದಾರ್ ಕುಂಬಾರ್ ಎಂಬ ಯುವಕನು ವಿಜಯಪುರದಿಂದ ಅಯೋಧ್ಯೆವರೆಗೆ 65 ಕೆಜಿ ಗೋಧಿ ಚೀಲವನ್ನು ಹೊತ್ತು ಪ್ರಯಾಣ ಬೆಳೆಸಿದ್ದಾನೆ. ಗ್ರಾಮಸ್ಥರು ಎಷ್ಟೇ ವಿರೋಧ ಮಾಡಿದರೂ ಈ ಯುವಕನು ಅವರ ಮಾತನ್ನ ಕೇಳದೆ ತನ್ನ ಯಾತ್ರೆಯನ್ನ ಪ್ರಾರಂಭಿಸಿದ್ದಾನೆ. ಅಯೋಧ್ಯೆ ವಿಜಯಪುರದಿಂದ 1635 ಕಿಲೋಮೀಟರ್ ದೂರವಿದ್ದರೂ ಯಾವುದೇ ಅಂಜಿಕೆ ಅಳುಕಿಲ್ಲದೆ ಧೈರ್ಯವಾಗಿ ತನ್ನ ಪಾದಯಾತ್ರೆಯನ್ನ ಪ್ರಾರಂಭಿಸಿದ್ದಾನೆ. ಆತನೊಡನೆ ಸಹಾಯಕ್ಕಾಗಿ ಇಬ್ಬರು ಹೊರಟಿದ್ದಾರೆ. ಕೇದಾರಲಿಂಗ ಎಂಬ ಈ ಯುವಕ ಮುಂಚೆ ಶ್ರೀಶೈಲಕ್ಕೆ 2 ಬಾರಿ, ಹುಲಚಿಂತಿ ಮಾಳಿಂಗರಾಯರ ದೇವಸ್ಥಾನಕ್ಕೆ 1 ಬಾರಿ 61 ಕೆಜಿ ಮೂಟೆ ಹೊತ್ತು ಹೋಗಿ ತನ್ನ ಹರಕೆ ಪೂರೈಸಿದ್ದಾನೆ. ಆದರೆ ಈ ಬಾರಿ ಅಯೋಧ್ಯೆಗೆ ಹೊರಡುವುದು ತುಂಬಾ ಕಠಿಣವಾಗಿರುತ್ತದೆ. ಯಾಕೆಂದ್ರೆ 1635 ಕಿಲೋಮೀಟರ್ ದೂರವಿದ್ದ ಕಾರಣ, ಅದೇ ರೀತಿ ತುಂಬಾ ಚಳಿ ಇರೋ ಈ ಸಂದರ್ಭದಲ್ಲಿ ಪಾದಯಾತ್ರೆ ಮಾಡುವುದು ಕಠಿಣವಾದ ಕೆಲಸ. ಆದರೆ ಇದನ್ನೆಲ್ಲ ಲೆಕ್ಕಿಸದೆ 65 ಕೆಜಿ ಹೊತ್ತುಕೊಂಡು ಹೊರಟ ಈ ಯುವಕ ನಮ್ಮ ವಾಹಿನಿಯೊಂದಿಗೆ ಮಾತನಾಡಿದ್ದಾನೆ. ನೀವೇ ನೋಡಿ. ಈ ವಿಜಯಪುರ ಜಿಲ್ಲೆಯಿಂದ ಅಯೋಧ್ಯೆವರೆಗೆ ಪ್ರಭು ಶ್ರೀರಾಮನ ದರ್ಶನ ಮಾಡಲು ಈ ಬಳಗಾನೂರು ಗ್ರಾಮದಿಂದ ಕೇದಾರಲಿಂಗ ಕುಂಬಾರ್ ಅವರು ಪ್ರಯಾಣಿಸ್ತಾ ಇದ್ದಾರೆ. ನಾವು ಆ ಪ್ರಯಾಣಕ್ಕೋಸ್ಕರ, ಪಾದಯಾತ್ರೆಗೋಸ್ಕರ ಈ ಗ್ರಾಮಸ್ಥರು ಹಲವಾರು ಬಂದಿದ್ದಾರೆ. ಆ ಏನು ಪಾದಯಾತ್ರೆ ಯಾವ ಥರ ಅಂದ್ರೆ 65 ಕೆಜಿ ಮೂಟೆಯನ್ನು ಹೊತ್ಕೊಂಡು ಇವತ್ತು ಪ್ರಯಾಣ ಮಾಡ್ತಾ ಇದ್ದಾರೆ. ನಾವು ಅದು ನೇರವಾಗಿ ಅವರಿಗೆ ನಾವು ಕೇಳೋಣ, ಬನ್ನಿ. ನೀವು ಇಲ್ಲಿಂದ ನೀವು ಬಳಗಾನೂರಿಂದ ವಿಜಯಪುರ ಜಿಲ್ಲೆ ಬಳಗಾನೂರಿಂದ ಅಯೋಧ್ಯೆ ಶ್ರೀರಾಮರಿಗೆ ಪ್ರಯಾಣ ಮಾಡ್ತಾ ಇದ್ದೀವಿ. ನೀವು ಎಷ್ಟು ಕೆಜಿ 65 ಕೆಜಿ ನೀವು ಒಬ್ಬರೇ ಹೊತ್ಕೊಂಡು ನೀವು ಇಲ್ಲಿವರೆಗೆ ಮುಂಚೆ ಯಾವಾಗ ನೀವು ಹೋದ ಅಲ್ಲಿಂದ ಅಷ್ಟೊಂದು ದೂರ ಪ್ರಯಾಣ ಮಾಡಿದ್ರಿ. ಇಲ್ಲಿ ಸುಮಾರಾಗಿ ಇಲ್ಲಿ 400 ಕಿಲೋಮೀಟರ್, ಇಷ್ಟೇ ಕಿಲೋಮೀಟರ್ ಇರೋದು. ಇದು ಅಯೋಧ್ಯೆ ಶ್ರೀರಾಮ ಮಂದಿರ ಹೋಗ್ಬೇಕಪ್ಪ ಅಂದ್ರೆ ಸುಮಾರು 1600 ಕಿಲೋಮೀಟರ್ ಇರ್ಬೋದು. ಮತ್ತು ಅಷ್ಟೊಂದು ನೀವು ದೂರ ಹೋಗ್ಬೇಕಾದ್ರೆ ಇಷ್ಟೊಂದು 65 ಕೆಜಿ ಮೂಟೆಯನ್ನು ಹೊತ್ಕೊಂಡು ಹೋದ್ರೆ ಖಾಲಿ ಹೋದಂಗೆ ಅನ್ಸ್ತದ. ಅದಕ್ಕೆ ಶ್ರೀ ಪ್ರಭು ಶ್ರೀರಾಮನ ಆಶೀರ್ವಾದ ಅಂತ ಇದ್ದಾನೆ. ಅದು ಹಾಗೆ ನೀವು ಇದ್ರ ಜೊತೆಗೆ ನೀವು ಇದ್ರ ಏನು ಉದ್ಯಮ ಮಾಡ್ತೀರಿ? ತೋಟದಲ್ಲಿ ಕೆಲಸ. ಮುಂಚೆ ಏನಾದ್ರೂ ನೀವು ಭಾರ ಎತ್ತೋದು ಮಾಡಿದ್ರೆ ತೋಟದಲ್ಲಿ ಕೆಲಸ ಮಾಡಿದ್ರೆ ನೆಕ್ಸ್ಟ್ ಆಗಿ ಇದನ್ನು ಸುಮಾರಾಗಿ ಪಾದಯಾತ್ರೆ, ಎಲ್ಲಿ ನೀವು ಪಾದಯಾತ್ರೆ ಮಾಡ್ತೀರಿ ಆ ಪಾದಯಾತ್ರೆ ಮಾಡುವಾಗ ಇಷ್ಟೊಂದು 65 ಕೆಜಿ ಮೂಟೆ ಹೊತ್ಕೊಂಡು ಹೋಗ್ತೀವಿ. ಮುಂಚೆ ಎಷ್ಟೆಷ್ಟು ಕೆಜಿ ಹೊತ್ಕೊಂಡಿದ್ರಿ? ಹುಲಚಿಂತಿ ಗ್ರಾಮಕ್ಕೆ 65 ಕೆಜಿ ಸರ್. ಒಂದ್ಸಲ 2ನೇ ಸಲ ಏನದ 66 ಕೆಜಿ ರೀ. ಸಿರ್ಸಾರಕ್ಕೆ ಏನದ 61 ಕೆಜಿ. ಇದನ್ನ ಇವರ ಪ್ರಯಾಣವನ್ನು ಸುಖಕರ ಆಗಲಿ ಅಂತ ಹೇಳಿ ಗ್ರಾಮಸ್ಥರು ಎಲ್ಲರೂ ಬಯಸಿದ್ರೆ, ಆದ್ರೆ ಅವರ ಬಗ್ಗೆ ಗ್ರಾಮಸ್ಥ ಏನು ಹೇಳ್ತಾರೆ ಅಂತ ಹೇಳೋ ಮಾತಾಡಿ ಸರ್. ಮೊದಲನೇದಾಗಿ ಕೇದಾರ ಕುಂಬಾರ್ ಅವರಿಗೆ ಸಮಸ್ತ ಬಳಗಾನೂರ ಗ್ರಾಮಸ್ಥರ ವತಿಯಿಂದ ಅವರಿಗೆ ಶುಭ ಹಾರೈಕೆ ಹೇಳಕ್ಕೆ ಇಷ್ಟಪಡ್ತೀವಿ. ಈ 65 ಕೆಜಿ ಮೂಟೆ 55 ಕೆಜಿ ಮೂಟೆಯನ್ನು ಹೊತ್ಕೊಂಡು ಈ ಕಾಲ್ನಡಿಗೆ ಮುಖಾಂತರ, ಪಾದಯಾತ್ರೆ ಮುಖಾಂತರ ಇಲ್ಲಿಂದ ಅಲ್ಲಿಗೆ 1600 ಕಿಲೋಮೀಟರ್ವರೆಗೆ ನಡೆಯುವುದು ಸಾಮಾನ್ಯವಾದ ಮಾತಲ್ಲ. ಇಂಥ ಶಕ್ತಿ ಸಾಹಸ ಮಾಡೋದು ಕೆಲವರಲ್ಲಿ ಇರ್ತಾರೆ. ಅದಕ್ಕೆ ಬೇಕಾದಂಥ ಪರಿಶ್ರಮವನ್ನು ಸಹ ಆಲ್ರೆಡಿ ವಹಿಸಿದ ನಾವು. ಈ ಸಾಧನೆ ಆಲ್ರೆಡಿ 2 ಬಾರಿ ಶ್ರೀಶೈಲ ಪಾದಯಾತ್ರೆ ಕೂಡ 60 ಕೆಜಿ ಮೂಟೆ ಹೊತ್ತುಕೊಂಡು ಮಾಡಿದ್ದಾನೆ. ಅದೇ ರೀತಿಯಾಗಿ ಹುಲಚಿಂತಿ ಮಾಳಿಂಗರಾಯನ ಜಾತ್ರಾ ಮಹೋತ್ಸವಕ್ಕೆ 60 ಕೆಜಿ ಮೂಟೆ ಹೊತ್ಕೊಂಡು ಅಲ್ಲಿ ಕೂಡ ಪಾದಯಾತ್ರೆ ಮಾಡಿದ್ದಾನೆ. ಈ ಪಾದಯಾತ್ರೆ ಮೂಲಕ ಈ ಹೊತ್ಕೊಂಡು ಹೋಗಿರ್ತಕ್ಕಂಥ 55 ಕೆಜಿ ಮೂಟೆ ಗೋಧಿ ಮೂಟೆಯನ್ನು ಅಲ್ಲಿನ ಭಕ್ತಾದಿಗಳಿಗೆ ಪ್ರಸಾದಕ್ಕಾಗಿ ಕೊಟ್ಟು ಅವನ ಭಕ್ತಿಯನ್ನು ಅಳಿದ ಸೇವೆಯನ್ನು ಮಾಡಿ ಬರ್ತಾನೆ ಕೇದಾರವರು. ಈ ಕೇದಾರವರು ಮಾಡ್ತಕ್ಕಂಥ ಈ ಭಕ್ತಿ ಸೇವೆಗೆ ಶ್ರೀರಾಮಚಂದ್ರನು ಅವರಿಗೆ ಒಳ್ಳೆಯ ಆಯುರಾಯುಷ್ಯ ಭಾಗ್ಯ ಕೊಟ್ಟು ಕಾಪಾಡಲೆಂದು ಹೇಳಕ್ಕೆ ಇಷ್ಟಪಡ್ತೀನಿ.